ತುಂಬಾ ಕ್ರಿಕೆಟ್ ಮ್ಯಾಚ್ ಗಳಲ್ಲಿ ಜಗಳ ಬಂದೈತೆ. ಅದ್ರಲ್ಲಿ ದೊಡ್ಡದಾಗಿ ವೈರಲ್ ಆಗಿರೋ ಕಾಂಟ್ರವರ್ಸಿ ಅಂತಂದ್ರೆ 2007 ಮತ್ತೆ 8 ನಡೆದಿರೋ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಟೆಸ್ಟ್ ಸೀರೀಸ್. ರಿಕಿ ಪಾಂಡ್ಯ ಒಂದು ಬಾಲ್ ನ ಕ್ಯಾಚ್ ಹಿಡಿದಾಗ ಬಾಲ್ ಗ್ರೌಂಡ್ ಗೆ ಟಚ್ ಆಗುತ್ತೆ. ಅವಾಗ ಆನ್ ಫೀಲ್ಡ್ ಅಂಪೈರ್ ಮಾರ್ಕ್ ಬೆನ್ಸನ್ ತರ್ಡ್ ಅಂಪೈರ್ ಕನ್ಸಲ್ಟ್ ಮಾಡ್ತಾನೆ. ಆ ಪಾಯಿಂಟಿಂಗ್ ತಾವ್ ಕೇಳ್ತಾರೆ, ಅವ್ರು ಔಟ್ ಅಂತ ಹೇಳಿದ್ಕೆ ಇವ್ರು ಔಟ್ ಅಂತ ಹೇಳ್ಬಿಡ್ತಾರೆ. ನೆಕ್ಸ್ಟ್ ಆ ಮ್ಯಾಚ್ ಅಂಪೈರ್ ಸ್ಟೀವ್ ಬಗ್ನರ್ ಅವರ ಲೀಲೆಗಳು ಜಾಸ್ತಿ ವೈರಲ್ ಆಗಿದೆ. ಅವಾಗ ಇಂಡಿಯನ್ ಟೀಮ್ ಬ್ಯಾಟಿಂಗ್ ಮಾಡುವಾಗ LBW ಕ್ಲೈಮ್ ಮಾಡಿದ್ರೆ ಔಟ್ ಇಲ್ಲ ಅಂತಂದ್ರೆ ಔಟ್ ಅಂತ ಕೊಡ್ತಾರೆ. ಅದೇ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಮಾಡುವಾಗ ನ್ಯಾಯವಾಗಿ ಔಟ್ ಆದ್ರೂ ನಾಟ್ ಔಟ್ ಅಂತ ಹೇಳ್ತಿದ್ರು. ಇದನ್ನೆಲ್ಲ ನೋಡಿ ಇಂಡಿಯನ್ ಜನರು ಸೇರಿ BCCI ಸೇರಿ ತುಂಬಾ ಟೆನ್ಷನ್ ಆಗ್ತಾರೆ. ಇವರು ಆಸ್ಟ್ರೇಲಿಯಾಗೆ ಸಪೋರ್ಟ್ ಮಾಡಿ ಹೇಳ್ತಿದ್ದಾರೆ ಬಯೋಕ್ಸ್ ನಡೀತಿದ್ದಾರೆ ಅಂತಂದ್ರೆ ತುಂಬಾ ಜನ ಕ್ರಿಟಿಸೈಸ್ ಮಾಡ್ತಾರೆ. ಇದು ದೊಡ್ಡ ಜಗಳನೇ ಆಗೋಯ್ತು. ICC ಇವರನ್ನ ನೆಕ್ಸ್ಟ್ ಮ್ಯಾಚ್ ಗೆ ಅಂಪೈರ್ ಮಾಡಕ್ಕೆ ಬಿಡ್ಲೇ ಇಲ್ಲ, ಬೇರೆ ಅಂಪೈರ್ ನ ಚೇಂಜ್ ಮಾಡಿದ್ರು. BCCI ಮನಿ ಪವರ್ ಇಂದ ನನ್ನ ತೆಗ್ದಾಕಿದ್ರು ಅಂತ ಸ್ಟೀವ್ ಬಕ್ಸ್ ಹೇಳಿದ್ರು. ತುಂಬಾ ವರ್ಷ ಆದ್ಮೇಲೆ ಅವ್ರು ಮಾಡಿದ ತಪ್ಪು ಅಂತ ಒಪ್ಕೊಂಡ್ರು. ಈ ಪ್ರಾಬ್ಲಮ್ಸ್ ಇಂದ DRS ರಿವ್ಯೂ ಮುಖ್ಯತ್ವ ಜಾಸ್ತಿ ಆಯ್ತು. ಇದ್ರ ಜೊತೆಗೆ ICC ಅಂಪೈರ್ ಪರ್ಫಾರ್ಮೆನ್ಸ್ ಅಲ್ಲಿ ಇನ್ನೂ ಜಾಸ್ತಿ ವಾಚ್ ಮಾಡ್ತಾ ಇದ್ರು. ತಪ್ಪು ನಿರ್ಧಾರಗಳನ್ನ ಕಮ್ಮಿ ಮಾಡಿದ್ರು.